ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಈ ದಿನ ಕೆ ಅವರು ಹೊಸ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಏನದು ಅಂದರೆ UG NEET 2025 ಆಪ್ಷನ್ ಎಂಟ್ರಿ ಗೈಡ್, ಆಲ್ಸೋ UGCET 2025 ಆಪ್ಷನ್ ಎಂಟ್ರಿ ಗೈಡ್ ಅಂತ. ಆಲ್ರೆಡಿ ನಿಮ್ಗೆ ಇದೆಲ್ಲ ತಿಳಿದಿರೋ ವಿಷಯನೇ, ಹೇಗೆ ಆಪ್ಷನ್ ಎಂಟ್ರಿ ಮಾಡಬೇಕು ಏನು ಅಂತ ಆಲ್ರೆಡಿ ಒಂದಷ್ಟು ಜನ ಎಲ್ಲ ಮಾಡಿದ್ದೀರ. ಆದರೂ ಇನ್ನೊಂದ್ಸರಿ ರಿಲೀಸ್ ಮಾಡಿದ್ದಾರೆ ಕೆ ಇವರು. ನೋಡ್ಬಿಡೋಣ ಏನು ಹೇಳ್ತಾ ಇದ್ದಾರೆ ಅಂತ. ಇನ್ಫಾರ್ಮೇಶನ್ ಅಬೌಟ್ ಎಂಟ್ರಿ ಆಫ್ ಆಪ್ಷನ್ಸ್, ವಾಟ್ ಆರ್ ದ ಡಿಫರೆಂಟ್ ಸ್ಟೇಜಸ್ ಫಾರ್ ಎಂಟ್ರಿ ಆಫ್ ಆಪ್ಷನ್ಸ್ ಅಂತ. ಆಪ್ಷನ್ ಎಂಟ್ರಿ ನಿಮ್ಗೆ ಗೊತ್ತು ಆಲ್ರೆಡಿ ಹೇಗೆ ಲಾಗಿನ್ ಆಗಬೇಕು ಅಂತ. ಲಾಗಿನ್, ಸ್ಕ್ಯಾನ್ QR ಕೋಡ್ ಪ್ರಿಂಟೆಡ್ ಇನ್ ದ ವೆರಿಫಿಕೇಶನ್ ಸ್ಲಿಪ್ ಆರ್ ಲಾಗಿನ್ ವಿತ್ ದ ಅಪ್ಲಿಕೇಶನ್ ನಂಬರ್ ಅಂಡ್ ಆಪ್ಷನ್ ಎಂಟ್ರಿ CET ನಂಬರ್. ನಿಮ್ಗೊಂದು OTP ಬರುತ್ತೆ, ವೆರಿಫೈ ಮಾಡ್ತೀರಾ. ಕ್ಯಾಪ್ಚರ್ ಲೈವ್ ಫೋಟೋ ಫಾರ್ ಫೇಸ್ ರೆಕಗ್ನಿಷನ್ ಅಂಡ್ ಲಾಗಿನ್ ಟು ಎಂಟರ್ ಆಪ್ಷನ್ ಎಂಟ್ರಿ ಪೋರ್ಟಲ್. ಇದೆಲ್ಲ ಆಲ್ರೆಡಿ ತುಂಬ ಜನ ತುಂಬ ಸರಿ ಪ್ರಾಕ್ಟೀಸ್ ಮಾಡಿರ್ತೀರಾ ಅಂದ್ಕೊಂಡಿದ್ದೀನಿ. ಆಮೇಲೆ ಒಂದಷ್ಟು ಜನ ಎಲ್ಲ ಆಲ್ರೆಡಿ 750 ರುಪೀಸು ಕಟ್ಟಿದ್ದೀರಾ. ಈಗ ಸರ್ವರ್ ಪ್ರಾಬ್ಲಮ್ ಇಂದ ಒಂದಷ್ಟು ಜನ ವೆಯ್ಟ್ ಮಾಡಿರ್ತೀರಾ. ಸೊ 750 ರುಪೀಸ್ ನಾನ್ ರೀಫಂಡಬಲ್, ಎಲ್ಲರೂ ಕಟ್ಟಲೇಬೇಕು. ಸೊ ಯು ಶುಡ್ ಪೇ ಆನ್ಲೈನ್ ಲಿಂಕ್ ಇರುತ್ತೆ. ವೆನ್ ಕ್ಯಾನ್ ದ ಕ್ಯಾಂಡಿಡೇಟ್ ಎಂಟರ್ ದ ಆಪ್ಷನ್ಸ್, ಯಾವಾಗ ಮಾಡ್ಬೋದು? ದ ಕ್ಯಾಂಡಿಡೇಟ್ ಹೂ ಬಿಕಮ್ಸ್ ಎಲಿಜಿಬಲ್ ಆಫ್ಟರ್ ವೆರಿಫಿಕೇಶನ್ ವಿಲ್ ಓನ್ಲಿ ಬಿ ಕನ್ಸಿಡರ್ಡ್ ಫಾರ್ ಎಂಟ್ರಿ ಆಫ್ ಆಪ್ಷನ್ಸ್. ಫ್ರೆಶ್ ಆಗಿ ನೀಟ್ಗೆ ಈಗ ಅಪ್ಲೈ ಮಾಡಿದ್ರು, ಸೊ ಅವರೆಲ್ಲ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಆಗಲ್ಲ. ಮೊದಲು ಯಾರ್ಯಾರು CETಗೆ ಆನ್ಲೈನಲ್ಲಿ ಅಪ್ಲೈ ಮಾಡಿದ್ರು, ವೆರಿಫಿಕೇಶನ್ ಮುಗಿದಿತ್ತು, ಅವರೆಲ್ಲ ಅಪ್ಲೈ ಮಾಡ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಪ್ರಿಪರೇಟರಿ ವರ್ಕ್ ಅಟ್ ಹೋಮ್. ಎಲ್ಲ ವಿಡಿಯೋದಲ್ಲೂ ನಾನು ಹಿಂದಿನ ಒಂದೂವರೆ ತಿಂಗಳಿಂದ ವಿಡಿಯೋದಲ್ಲಿ ಹೇಳ್ತಾನೆ ಇದ್ರೆ, ಪ್ರಿಪರೇಟರಿ ವರ್ಕ್ ಇಸ್ ಮೋರ್ ಇಂಪಾರ್ಟೆಂಟ್. ಪೆನ್ ಅಂಡ್ ಪೇಪರ್ ತಗೊಳ್ಳಿ, ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡ್ಕೊಳ್ತಾ ಹೋಗಿ. ಕಾಲೇಜ್ ಪೋರ್ಟಲ್ ವಿಸಿಟ್ ಮಾಡಿ ಅಂತ ಕೆ ಅವ್ರು ಹೇಳ್ತಿದ್ದಾರೆ. ನಾನು ಹೇಳ್ತೀನಿ, ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ 10-15 ಕಾಲೇಜು ನೀವೇ ಹೋಗಿ ಡೈರೆಕ್ಟಾಗಿ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಗ್ಯಾದರ್ ಮಾಡೋದು ಒಳ್ಳೆಯದು. ವೆಬ್ಸೈಟಲ್ಲಿ ಏನು ಬೇಕಾದರೂ ಇರ್ಬೋದು, ವೆಬ್ಸೈಟಲ್ಲಿ ಬೇಕಾದ್ರೂ ಒಂದ್ಸರಿ ನೋಡಿ, ಬಟ್ ನೀವೇ ಫಿಸಿಕಲಿ ಅಲ್ಲಿ ಹೋದಾಗ ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಸೊ ಕೆ ಅವರು ಹೇಳ್ತಿದ್ದಾರೆ, ದ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಗ್ಯಾದರ್ ಇನ್ಫಾರ್ಮೇಷನ್ ಫ್ರಮ್ ದಿಸ್ ಪೋರ್ಟಲ್ ಅಬೌಟ್ ದ ಕಾಲೇಜಸ್, ದ ಕೋರ್ಸಸ್ ಆಫರ್ಡ್, ಇನ್ಫ್ರಾಸ್ಟ್ರಕ್ಚರ್ ಅವೈಲಬಲ್, ಟೀಚಿಂಗ್ ಫ್ಯಾಕಲ್ಟಿ, ಲ್ಯಾಬ್ ಫೆಸಿಲಿಟೀಸ್, ಹಾಸ್ಟೆಲ್ ಫೆಸಿಲಿಟೀಸ್ ಅಂಡ್ ಎನಿ ಅದರ್ ಇನ್ಫಾರ್ಮೇಷನ್ ವಿಚ್ ವುಡ್ ಹೆಲ್ಪ್ ಹಿಮ್ ಆರ್ ಹರ್ ಇನ್ ನ್ಯಾರೋವಿಂಗ್ ಹಿಸ್ ಆಪ್ಷನ್ಸ್ ಆರ್ ಹರ್ ಆಪ್ಷನ್ಸ್. ಸೊ ಇನ್ನೂ ಒಂದು ಹೊತ್ತಿ ಹೇಳ್ತಿರೋದು ಇವರು, ಇಟ್ ಈಸ್ ಬೆಟರ್ ಟು ರೈಟ್ ದ ಆರ್ಡರ್ ಆಫ್ ಆಪ್ಷನ್ಸ್ ಆನ್ ಎ ವೈಟ್ ಪೇಪರ್ ಅಂಡ್ ಡಿಸ್ಕಸ್ ದ ಸೇಮ್ ವಿತ್ ಯುವರ್ ಪೇರೆಂಟ್ಸ್, ಗಾರ್ಡಿಯನ್ಸ್, ಮೆಂಟರ್ಸ್ ಎಟ್ಸೆಟ್ರಾ ಬಿಫೋರ್ ಆಕ್ಚುಲಿ ಎಂಟ್ರಿಂಗ್ ಇನ್ ದ ಸಿಸ್ಟಮ್. ಸೊ ನೀವೊಂದು ಪೆನ್ ಅಂಡ್ ಪೇಪರ್ ತಗೊಂಡು ನೀಟಾಗಿ ಬರ್ಕೊಂಡು ನಿಮ್ಮ ಪ್ರಯಾರಿಟಿ, ನಿಮ್ಮ ಆದ್ಯತೆ ನೋಡಿಕೊಂಡು, ಯಾವ್ದು ನಿಮ್ಮ ಮನೆಗೆ ಹತ್ರ ಇದೆ, ಎಲ್ಲಿ ನಿಮ್ಗೆ ಇಷ್ಟ ಆಗುತ್ತೆ, ಎಲ್ಲಿ ನಿಮ್ಗೆ ಹಾಸ್ಟೆಲ್ ಇಷ್ಟ ಆಗುತ್ತೆ, ಯಾವ ಊರು ಇಷ್ಟ ಆಗುತ್ತೆ, ಇದೆಲ್ಲ ನೋಡಿಕೊಂಡು ನಿಮ್ಮ ಪ್ರಯಾರಿಟಿ ಆರ್ಡರ್ ರೆಡಿ ಮಾಡ್ಕೊಳ್ಳಿ. ಎಷ್ಟು ಬೇಕಾದರೂ ಆಪ್ಷನ್ ಎಂಟ್ರಿ ಮಾಡಬಹುದು. ದ ಕ್ಯಾಂಡಿಡೇಟ್ ಶುಡ್ ನೋಟ್ ದ ನೇಮ್ ಆಫ್ ದ ಕಾಲೇಜ್, ದ ಕೋರ್ಸ್ ಆಫರ್ಡ್ ಇನ್ ಎ ಸಪರೇಟ್ ಶೀಟ್ ಆಫ್ ಪೇಪರ್. ನಿಮ್ಗೆ ಯಾವ ಕಾಲೇಜಲ್ಲಿ ಯಾವ ಕೋರ್ಸಸ್ ಇಂಟ್ರೆಸ್ಟ್ ಇದೆ ಬರ್ಕೊಳ್ಳಿ, ಅದು ಪ್ರಯಾರಿಟಿ ವೈಸೇ ಬರ್ಕೊಳ್ಳಿ. ದ ಕಟ್ ಆಫ್ ರ್ಯಾಂಕ್ ಫಾರ್ ದಟ್ ಪರ್ಟಿಕ್ಯುಲರ್ ಕಾಲೇಜ್ ಅಂಡ್ ಕೋರ್ಸ್ ಮೇ ಬಿ ಸೀನ್ ಸೋ ದಟ್ ದ ಕ್ಯಾಂಡಿಡೇಟ್ ವಿಲ್ ಗೆಟ್ ಅನ್ ಐಡಿಯಾ ಅಬೌಟ್ ವೇರ್ ಹಿ ಆರ್ ಶಿ ಸ್ಟ್ಯಾಂಡ್ ವಿಸ್ ಹಿಸ್ ರ್ಯಾಂಕಿಂಗ್. ಸೊ ಆ ಕಾಲೇಜ್ದು ಕಟ್ ಆಫು, ಆ ಕೋರ್ಸ್ ಕಟ್ ಆಫು ನೀವು ಬರ್ಕೊಂಡಾಗ ನಿಮ್ಗೆ ಅದು ಸಿಗುತ್ತಾ ಸಿಗೋದಿಲ್ವಾ ಅನ್ನೋದು ಗೊತ್ತಾಗುತ್ತೆ. ಬಟ್ ಆಪ್ಷನ್ ಎಂಟ್ರಿ ಮಾಡೋದ್ರಲ್ಲಿ ತಪ್ಪಿಲ್ಲ, ನೋಟ್ ಮಾಡ್ಕೊಳ್ಳಿ. ನಿಮ್ಮ ರ್ಯಾಂಕ್ ಸುತ್ತಮುತ್ತ ಇರುತ್ತಲ್ಲ, +or-10,000, ಆ ಕಾಲೇಜ್ಗಳ ಬಗ್ಗೆ ಜಾಸ್ತಿ ರಿಸರ್ಚ್ ಮಾಡಿ. Preparatory work should be commenced only after accepting their merit or rank order. The priority of options among the colleges selected should be noted down. A mock allotment on real-time data given by the candidates will also be done before the actual commencement of the first round. ಈಗ ನಡೀತಿರೋದೇ ಮಾರ್ಕ್ ಅಂದರೆ ಅಣಕು ಹಂಚಿಕೆ. ಸೊ ದಟ್ ಈಸ್ ನಾಟ್ ರಿಯಲ್ ಅಲಾಟ್ಮೆಂಟ್. ನಿಮ್ಗೊಂದು ಇಂಡಿಕೇಟಿವ್ ಪ್ರೋಸೆಸ್, ನಿಮ್ಗೆ ಎಲ್ಲಿ ಸಿಗಬಹುದು ಅಂತ ಒಂದು ಇಂಡಿಕೇಶನ್ ಕೊಡೋದಕ್ಕೆ ಮಾಡ್ತಾರೆ. ಕಟ್ ಆಫ್ ರ್ಯಾಂಕು ಎಲ್ಲ ವರ್ಷದ್ದು 2024, 2023, 2022 ಎಲ್ಲನೂ KE ವೆಬ್ಸೈಟಲ್ಲೇ ಸಿಗುತ್ತೆ. ಇಲ್ಲ ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್ ಚಾನಲಲ್ಲಿ ಈ ಲಾಸ್ಟ್ ಇಯರ್ದು, ಅದಕ್ಕೆ ಹಿಂದಿನ ವರ್ಷದ್ದು ಬ್ರಾಂಚ್ ವೈಸು, ಕಾಲೇಜ್ ವೈಸ್ ಎಲ್ಲ ಇದೆ. ಖಂಡಿತ ನೋಡಿ, ನಿಮಗೆ ಉಪಯೋಗ ಆಗಬಹುದು. ದ ಕಟ್ ಆಫ್ ರ್ಯಾಂಕ್ ಈಸ್ ಓನ್ಲಿ ಫಾರ್ ದ ಇನ್ಫಾರ್ಮೇಷನ್ ಆಫ್ ದ ಸ್ಟೂಡೆಂಟ್ಸ್ ಅಂಡ್ ನೋ ಇನ್ಫ್ಲುಯೆನ್ಸ್ ಶಾಲ್ ಬಿ ಡ್ರಾನ್ ಆನ್ ದ ಅವೈಲಬಿಲಿಟಿ ಆಫ್ ಸೀಟ್ಸ್ ಕಾಲೇಜ್ ವೈಸ್ ಅಂಡ್ ಕೋರ್ಸ್ ವೈಸ್ ಫಾರ್ ದ ಇಯರ್ 2025. ನೀವು ಹಿಂದಿನ ಕಟ್ ಆಫ್ ನೋಡ್ಬಿಟ್ಟು ಖಂಡಿತ ನನಗೆ ಇಲ್ಲಿ ಸಿಗುತ್ತೆ, ಇಲ್ಲ ಸಿಗೋದಿಲ್ಲ ಅಂತ ಕನ್ಕ್ಲೂಷನ್ಗೆ ಬರಬೇಡಿ ಅಂತ ಹೇಳ್ತಾ ಇದ್ದಾರೆ. ಒಂದಷ್ಟು ಕಾಲೇಜಲ್ಲಿ IS ಇತ್ತು, ಈಗ ಕ್ಲೋಸ್ ಆಗಿದೆ. ಇನ್ನೊಂದಷ್ಟು ಕಾಲೇಜಲ್ಲಿ ಇನ್ಸ್ಟ್ರುಮೆಂಟೇಷನ್ ಇತ್ತು, ಕ್ಲೋಸ್ ಆಗಿದೆ. ಸೊ ಅದು ಸ್ವಲ್ಪ ಚೇಂಜ್ ಆಗ್ತಾ ಇರುತ್ತೆ. ಸೊ ಅದೊಂದು ಇಂಡಿಕೇಶನ್ ಅಷ್ಟೇ ನಿಮಗೆ. ಮೆಥಡ್ಸ್ ಟು ಎಂಟರ್ ದ ಆಪ್ಷನ್ಸ್. ಆಪ್ಷನ್ ಎಂಟ್ರಿ ಪ್ಯಾನಲ್ ವಿಲ್ ಡಿಸ್ಪ್ಲೇ ಆಲ್ ದ ಡಿಸಿಪ್ಲಿನ್ ಟ್ಯಾಬ್ಸ್. ಸೊ ಆಲ್ರೆಡಿ ನೀವು ನೋಡಿರ್ತೀರಾ ಆಪ್ಷನ್ ಎಂಟ್ರಿ ಪ್ಯಾನಲ್ಲು. ಎಲ್ಲ ಕಾಲೇಜು, ಎಲ್ಲ ಕೋರ್ಸಸ್ಸು ಎಲ್ಲ ಡೀಟೇಲಾಗಿ ಕೊಟ್ಟಿರ್ತಾರೆ. ಯು ಕ್ಯಾನ್ ಮಿಕ್ಸ್ ಫಾರ್ಮ್ ಸೈನ್ಸಸ್, ಫಾರ್ಮಸಿ, ಇಂಜಿನಿಯರಿಂಗ್ ಎಲ್ಲ ಮಿಕ್ಸ್ ಮಾಡ್ಕೋಬೋದು ಅಕಾರ್ಡಿಂಗ್ ಟು ಯುವರ್ ಪ್ರಯಾರಿಟಿ. ಏನು ತೊಂದರೆ ಇಲ್ಲ. Methods to follow priority of options during entry. Candidate should be very careful while entering the priority numbers in the option entry portal. Priority ಅನ್ನೋದು ತುಂಬ ಇಂಪಾರ್ಟೆಂಟ್. ಹೈಯೆಸ್ಟ್ ಪ್ರಯಾರಿಟಿ ಅಂದರೆ ನಿಮ್ಗೆ ತುಂಬ ಇಷ್ಟ ಇದೆ ಅಂತ, ಲೋಯೆಸ್ಟ್ ಪ್ರಯಾರಿಟಿ ಅಂದರೆ ನಿಮ್ಗೆ ಅಷ್ಟೊಂದು ಇಷ್ಟ ಇಲ್ಲ ಅಂತ. ಸೊ ನಿಮ್ಗೆ ಇಷ್ಟ ಇಲ್ಲದೆ ಇರೋ ಕಾಲೇಜ್ಗೆ ಹೈಯೆಸ್ಟ್ ಪ್ರಯಾರಿಟಿ ಕೊಡಬಾರ್ದು. ಬೇಕಾದರೆ ನೀವು ಆಗಲೇ ಹೇಳಿದಾಗೆ ಇದೆಲ್ಲ ಕೋರ್ಸಸ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. The candidates will be allowed to enter all the options in the discipline to which she is eligible. ನಿಮ್ಗೆ ಯಾವ ಎಲಿಜಿಬಿಲಿಟಿ ಇರುತ್ತೋ ಎಲ್ಲ ಕೋರ್ಸಸ್ಸು
ಕಾಲೇಜಸ್ಸು ಎಂಟ್ರಿ ಮಾಡ್ಬೋದು. ಒನ್ ಟೈಮ್ ಆಪ್ಷನ್ ಎಂಟ್ರಿ ಅಂತ ತುಂಬ ಸರಿ ಹೇಳ್ತಿರ್ತಾರೆ ಕೆ ಇವರು. ಹೌದು, ಈಗ ಎಂಟ್ರಿ ಮಾಡ್ಬೋದು, 18th ಮಾಡ್ಬೋದು. ಮಾರ್ಕ್ ರಿಸಲ್ಟ್ ಬಂದಮೇಲೆ 3-4 ಡೇಸ್ ಟೈಮ್ ಕೊಡ್ತಾರೆ, ಆಗಲೂ ಎಡಿಟ್ ಮಾಡ್ಕೋಬೋದು, ಅಂದರೆ ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ರೀಅರೇಂಜ್ ಮಾಡ್ಕೋಬೋದು. ಬಟ್ ಫಸ್ಟ್ ರೌಂಡ್ ರಿಸಲ್ಟ್ ಬಂದ ಮೇಲಿಂದ ನೀವು ಯಾವುದೇ ಕಾಲೇಜನ್ನ ಸೇರಿಸ್ಲಿಕ್ಕೆ ಆಗೋದಿಲ್ಲ, ಆ್ಯಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ಉಳಿದಿದ್ದೆಲ್ಲ ಮಾಡಬಹುದು. ಪ್ರಯಾರಿಟಿ ಆರ್ಡರ್ ಚೇಂಜ್ ಮಾಡ್ಕೋಬೋದು, ಡಿಲೀಟ್ ಮಾಡ್ಬೋದು. ಬಟ್ ಆ್ಯಡ್ ಮಾಡಬೇಕು, ಯಾವುದೋ ಒಂದು ಕಾಲೇಜ್ ಮಿಸ್ ಮಾಡ್ಕೊಂಬಿಟ್ಟಿರ್ತಾರೆ, ಅದನ್ನ ಆ್ಯಡ್ ಮಾಡಬೇಕು ಅಂದರೆ ಫಸ್ಟ್ ರೌಂಡ್ ರಿಸಲ್ಟ್ ಬಂದಮೇಲೆ ಆಗೋದೇ ಇಲ್ಲ. ಹಾಗಾಗಿ ಯೋಚನೆ ಮಾಡ್ಕೊಳ್ಳಿ, ಈಗಲೇ ತುಂಬ ಟೈಮ್ ಇದೆ. ಒಳ್ಳೆ ಪ್ರಯಾರಿಟಿ ಆರ್ಡರ್ ಆಪ್ಷನ್ ಎಂಟ್ರಿ ಲಿಸ್ಟ್ ರೆಡಿ ಮಾಡಿಕೊಂಡು ಆಮೇಲೆ ಎಂಟ್ರಿ ಮಾಡಿ. ಸೊ ಎಲ್ಲ ಆನ್ಲೈನಲ್ಲೇ ಆಗುತ್ತೆ, ಯಾವುದು ನೀವು ಹೋಗಿ ಈ ವೆಬ್ಸೈಟ್ಗೆ ಹೋಗೋಷ್ಟಿಲ್ಲ. ಮಾರ್ಕ್ ಅಲಾಟ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆಂದ್ರೆ ನಿಮ್ಗೊಂದೊಂದು ಇಂಡಿಕೇಶನ್ ಕೊಡುತ್ತೆ ನಿಮ್ಗೆ ಎಲ್ಲಿ ಸಿಗಬಹುದು, ಯಾವ ಕಾಲೇಜು ಯಾವ ಕೋರ್ಸ್ ಸಿಗಬಹುದು ಅಂತ. ಯಾಕೆ ಕೆ ಇ ಅವರು ಕಂಡಕ್ಟ್ ಮಾಡ್ತಾರೆ ಅಂದರೆ ನಿಮ್ಗೊಂದು ಐಡಿಯಾ ಸಿಗಲಿ ಅಂತ ಅಷ್ಟೇ. ಕಂಡಕ್ಟ್ ಆಫ್ ಸೀಟ್ ಅಲಾಟ್ಮೆಂಟ್ ಇನ್ ಡಿಫ್ರೆಂಟ್ ರೌಂಡ್ಸ್ ಅಂಡ್ ಅಡ್ಮಿಷನ್ ವಿಲ್ ಬಿ ನೋಟಿಫೈಡ್ ಶಾರ್ಟ್ ಇನ್ ದ ಕೆ ಇ ವೆಬ್ಸೈಟ್. ಆಲ್ರೆಡಿ ಫಸ್ಟ್ ರೌಂಡು ಅಂತೆಲ್ಲ ರಿಸಲ್ಟ್ಸ್ ಯಾವಾಗ ಏನು ಅಂತೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಕೀಪ್ ವಿಸಿಟಿಂಗ್ ಕೆ ಇ ವೆಬ್ಸೈಟ್ ಫಾರ್ the authentic information. Thank you and all the best for your counseling.